ಸರ್, ಇವತ್ತು ರಂಜಾನ್ ಹಬ್ಬ. ಮೊದಲಾಗಿ ರಾಜ್ಯದ ಜನಕ್ಕೆ ನಿನ್ನೆ ಉಗಾದಿ ಹಬ್ಬ ಆಗಿದೆ. ಮುಖ್ಯ ವಿಷಯಕ್ಕೆ ಬರಲ್ಲ. ಮೊದಲಾಗಿ ರಾಜ್ಯದ ಜನಕ್ಕೆ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆ, ಥ್ಯಾಂಕ್ ಯು. ಹಾಗೂ ಇವತ್ತು ರಂಜಾನ್ ಹಬ್ಬ, ರಾಜ್ಯದ ಜನಕ್ಕೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ರಂಜಾನ್ ಹಬ್ಬ ಅಂದ್ರೆ ನಮ್ಮ ಮುಸಲ್ಮಾನಿಗೆ ಎರಡೇ ಹಬ್ಬ ದೊಡ್ಡ ಬರೋದು, ಒಂದು ರಂಜಾನ್ ಹಬ್ಬ, ಒಂದು ಬಕ್ರೀದ್ ಹಬ್ಬ. ಹಾಗಾಗಿ ಇವತ್ತು ನಮ್ಮ ದೊಡ್ಡ ಹಬ್ಬ. ನಿನ್ನೆ ಹಿಂದೂ ಧರ್ಮದಲ್ಲಿ ನಿನ್ನೆ ಉಗಾದಿ ಹಬ್ಬ ಆಗಿತ್ತು, ಅದನ್ನು ಹೊಸ ವರ್ಷ. ನೀವು ನಮ್ಮ ಗುರುಗಳು ಪ್ರಾರ್ಥನೆ ಮಾಡೋದ್ಮೇಲೆ ನಾವು ದುವಾ ಮಾಡ್ತೀವಿ. ದುವಾ ಮಾಡಿದ್ಮೇಲೆ ಇಷ್ಟೇ ಕೇಳ್ಕೊಂಡಿದ್ದೆ, ನಮ್ಮ ಇಂಡಿಯಾದಲ್ಲಿ ನಾವು ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಎಲ್ಲ ಅಣ್ಣ ತಮ್ಮದಿರಂಗೆ ಪ್ರೀತಿಯಿಂದ ಬಾಳ್ಬೇಕಂತ ಮನೆ ಗುರುಗಳು ಅವ್ರ ದುವಾದಲ್ಲಿ ಕೇಳ್ಕೊಂಡದ್ರ ಜೊತೆಯಲ್ಲಿ ತಾವು ಕೂಡ ವಿಶೇಷವಾಗಿ ಕೈಯಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿದ್ರ. ಎಲ್ಲರೂ ಕೂಡ ಇವತ್ತು ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಏನಂದ್ರೆ ಇವತ್ತು ಎಲ್ಲ ಇಡೀ ದೇಶದಲ್ಲಿ ಇವತ್ತು ನಮ್ಮ ಗುರುಗಳು ಅಂತಾರೆ, ಮುಫ್ತಿಗಳು ಎಲ್ಲ ನಮ್ಗೆ ಕಪ್ಪು ಬಟ್ಟೆ ಕಟ್ಕೊಂಡು ಪೀಸ್ ಪ್ರೊಟೆಕ್ಷನ್ ಕಾರಣ ಅಂದ್ರೆ ಅದು ಏನ್ ವಫ್ ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇದೆ ಅದು ತರಬಾರ್ದು ಅಂತ ಹೇಳ್ಬಿಟ್ಟು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಾ ಕಡೆ ಪೀಸ್ ಪ್ರೊಟೆಸ್ಟ್ ಅಂತ. ಸಾಕು, ಆಗ್ಲೇ ಏನು ಬಗಳ್ದಲ್ಲ. ನಮ್ಮ ಇಂಡಿಯಾದಲ್ಲಿ ನಾವು ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಎಲ್ಲ ಅಣ್ಣ ತಮ್ಮದಿರಂಗೆ ಪ್ರೀತಿಯಿಂದ ಬಾಳ್ಬೇಕು. ಅದನ್ನ ಹೊಡೆದಾಕ್ಬಿಡ್ತೀನಿ, ಮುಂದ್ ಕೇಳು. ಇಡೀ ದೇಶದಲ್ಲಿ ಪೀಸ್ ಪ್ರೊಟೆಸ್ಟ್ ಮಾಡ್ತಾ ಇದು ವಫ್ ಆಕ್ಟ್ ಇವತ್ತು ಬಂದಿಲ್ಲ, ವಫ್ ಆಕ್ಟ್ ಬ್ರಿಟಿಷ್ ಕಾಲದಲ್ಲಿ ಬಂದಿರೋದು. ಮುಂದ್ ಕೇಳೋ ಬೇವರ್ಸಿ. ಈ ಬಿಲ್ ತರಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆ. ಹೌದ್ ಕಣ, ನಿಂಗೆ ಗೊತ್ತಾಯ್ತು? ಮಹಾಭಾರತದ ಕತ್ತಿದ್ದಂಗ ಅಲ್ವೇನ್ಲ ನಿಮ್ ಫ್ಯಾಮಿಲಿ ಮ್ಯಾಟ್ರು ಅಂದ್ರೆ ಶುರುವಾಗೋದು ಒಂದೇ, ಎಂಡೇನು ಅಂತ ಹೇಳ್ಬಿಡ್ಬೋದು, ಮುಂದ್ಕೇನು ಅಂತ ಬಗಳು. ಸರಿ, ಬರ್ಕ. ವಿಪಕ್ಷಗಳು ಮತ್ತು ಮುಸ್ಲಿಮರ ವಿರೋಧದ ನಡುವೆ ಲೋಕಸಭೆಯಲ್ಲಿ ನಾಳೆ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಆಗುತ್ತೆ. ಕಾಂಗ್ರೆಸ್ಸಿನ ಎಂಪಿಗಳಿಗೆ ಬೇಕಾಗಿರೋದು ಈಗ ಮುಸ್ಲಿಮರ ಮತ. ಇಂಥ ಪೋಖ್ರಿಗಳು ಮತ್ತು ಚಾದ್ರ ಹೊದ್ಕೊಂಡು ಹುಲಿ ಅಂತ ಬರೋ ಗಿರಾಕಿಗಳು ಹೆದ್ರೆ ಹಿಂಗಾಗಿರೋದು ಇಲ್ಲಿವರೆಗೆ. ಇವತ್ತು ಹುಲಿ ವೇಷಧಾರಿಗಳಿವೆಲ್ಲ ವಕ್ಫ್ ಅಂತೆ, ವಕ್ಫ್ ಮೋಸ್ಟ್ ಬೋಗಸ್ ಆರ್ಗನೈಸೇಷನ್ ಅಂಡ್ ಇನ್ಸ್ಟಿಟ್ಯೂಷನ್ ವಿಚ್ ಹ್ಯಾಸ್ ಮಿಸ್ಯೂಸ್ಡ್ ದಿ ಗುಡ್ನೆಸ್ ಆಫ್ ದಿ ಮುಸ್ಲಿಮ್ಸ್. ಉದ್ವೇಗಕ್ಕೆ ಒಳಗಾಗಿ ಕೈಗೆ ಸಿಕ್ಕಿದ್ದನ್ನು ಹಿಡ್ಕೊಂಡು ಹೊರಟು ಬಿಡ್ತಾರೆ. ಅವನು ಯಾವನ ಬಂದು ಕಟ್ಟದ ಅಂತ ಕಟ್ಟಿಸ್ಕೊಂಡ್ಬಿಟ್ಟು. ಮುಸ್ಲಿಮರಿಗೆ ಹಿಂದೂಗಳು ವಿರೋಧಿಗಳಾಗಬೇಕಾದ ಅವಶ್ಯಕತೆನೇ ಇಲ್ಲ ನನ್ನ ಪ್ರಕಾರ. ಮುಸ್ಲಿಮರಿಗೆ ಮುಸ್ಲಿಂ ಲೀಡರ್ಗಳೇ ಸಾಕು ಮುಳುಗ್ಸಕ್ಕವ್ರನ್ನ. ಅಯ್ಯೋ, ಬುದ್ಧಿ ತಂದು CAA ಇದೇ ಮಾಡಿದ್ದು ನಿಮ್ಮವರು. ಅವನು ಯಾವನೋ ಪುಂಗಿ ಬಿಟ್ಟು ಉಡಾಫೆ ಬಿಟ್ಟು ಬರೀ ಸುಳ್ಳು ಬಿಟ್ಟ. ನೀವು ರಸ್ತೆಯಲ್ಲಿ ನಿಂತ್ಕೊಂಡು ಲಬ ಅಂತ ಬಡ್ಕೊಂಡ್ರಿ. ಅಂದ್ರೇನು ಅಂತ ನೆಟ್ಟಿಗೆ ಇದು ಅದೇನೆ. ನಮ್ಮ ಜಮೀನು ಭೂಮಿ ಮೇಲೆ, ಆಸ್ತಿ ಹಕ್ಕುಗಳ ಮೇಲೆ ದಾಳಿ. ಹೆಂಗಪ್ಪ ದಾಳಿ? ಧಾರ್ಮಿಕ ಸ್ವಾತಂತ್ರ್ಯ ಹೆಂಗಪ್ಪ ದಾಳಿ? ಕೃಷ್ಣದೇವರಾಯನ ಕಾಲ ಮುಸ್ಲಿಮರು ಬರೋದಕ್ಕೆ ಮೊದಲೇ ಈ ದೇಶದಲ್ಲಿ ಇದ್ದಿದ್ದ ಲ್ಯಾಂಡು ಈಗ ವಕ್ಫ್ ಲ್ಯಾಂಡ್ ಅಂತಂದ್ರೆ ಹೆಂಗಪ್ಪ ಆಗುತ್ತೆ? ಅದು ನೀವು ಕೇಳಂಗಿಲ್ಲ. ಅದು ನಾವೇನು ಹೇಳಬೇಕು ಅಂತ ನೀವ್ ಯಾವ ಮುಸ್ಲಿಂ ದೇಶದಲ್ಲೇ ಇಲ್ಲ ವಕ್ಫ್ಗಳು, ನಮ್ ದೇಶಕ್ಕೆ ತಂದು ಇಟ್ಟಿದ್ದಾರೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಕಂಡು ವಕ್ಫಾಸ್ತಿ ಅಂತ ಬರ್ಕೊಳಕ್ಕೆ ಏನ್ ನಿಮ್ ಮನೆದು ಹಿತ್ಲ ಇದು ದೇಶ ಅಂದ್ರೆ? ಅನ್ಯಾಯಕ್ಕೂ ಒಂದು ಮಿತಿ ಇರುತ್ತೆ, ಅದು ಮಿತಿ ಮೀರಿ ಅತಿ ಆದಾಗ ಆಗೋದು ಅಧೋಗತಿ. ಬಾಪ ಪಟ್ಟಿ ತಗೊಂಬ ಇಲ್ಲಿ. अरे तनवीर भाई को दिखाने का अपना क्या प्लानिंग है? इधर ನೋಡ್ತೀನಿ ಅದು ಎಷ್ಟು ಬಡ ಮುಸ್ಲಿಮರಿಗೆ ನಿನ್ನ ಗಣಂದಾರಿ ವಕ್ಫ್ ಸಂಸ್ಥೆಯಿಂದ ಅದೇನ್ ಲಾಭ ಆಗಿದೆ ಅಂತ ನೋಡೋಣ. ತಗೊಂಬ ಇಲ್ಲಿ ಪಟ್ಟಿನ, ನಾನು ನೋಡಬಿಡ್ತೀನಿ. ಇದರ ಲಾಭ ಪಡೆದಿರೋ ಊರಡೆ ತಗೊಂಬಂದು ಲೂಟಿ ಹೊಡೆದು ತಿಂದಿರೋ ಲೀಡರ್ಗಳು ತಮ್ಮ ಹೇಸಿಗೆ ನಾವು ಉಳಿಸ್ಕೊಳಕ್ ಮಾಡ್ತಿರೋಂಥ ಡ್ರಾಮಾ ಮಾಸ್ಟರ್ಗಳನ್ನ ತಗೊಂಬಂದು ಅದೇನಾಗುತ್ತೆ ಆಗೋಗ್ಬಿಡ್ಲಿ ನೋಡಬಿಡೋಣ ಅನ್ಬೇಕು. ಕಂಡಿದ್ದೆಲ್ಲ ಏನೇ ಆದ್ರೂ ಮುಸ್ಲಿಮರು ವಲಸಿಗರೆ. ನಾಳೆ ನಾವು ಸ್ಟಾರ್ಟ್ ಮಾಡಿದ್ರೆ 20,000 ವರ್ಷದ ಹಿಂದೆ ವಾಲ್ಮೀಕಿ ಮಹರ್ಷಿ ತೋರಿಸಿದ ಈ ಜಾಗ ಎಲ್ಲ ಅಂತಂದ್ರೆ ಅದು ನೀವು ಕೇಳಂಗಿಲ್ಲ. ಅದು ನಾವು ಕ್ಲೈಮ್ ಮಾಡ್ಕೋತೀವಿ. ಹಾಗೇನ್ ಮಾಡ್ತೀರಿ? ಮಣ್ಣು ತಿಂತೀರಾ? ಅದ್ ಮಾಡಬಾರ್ದಾ? ಹಳೇದನ್ನ ಬಿಟ್ಬಿಡ್ಬೇಕು. ನೀವಿಲ್ಲಿ ಮುಸ್ಲಿಮರು ವಲಸೆ ಬಂದ ನಂತರ ಹುಟ್ಟಿಕೊಂಡಿರುವ ಈ ವಕ್ಫ್ ಎಂಬ 100 ವರ್ಷದ ಆಟದ ಇದು ಸಂಸ್ಥೆ, ಈ ಸಂಸ್ಥೆ ಹೇಳಿದ್ದ ಜಾಗ ಎಲ್ಲ ಮುಸ್ಲಿಮರ ಆಸ್ತಿ ಅಂತ ಹೇಳಕ್ ಬರುತ್ತೆ. 1000 ವರ್ಷದ ಹಿಂದೆ ಇದು ದೇವಸ್ಥಾನದ ಜಾಗ ಅಂತ ಹೇಳಂಗಿಲ್ವಾ? ಹೆಂಗಿದೆ ಲೆಕ್ಕ ಹಾಕೊಳ್ಳಿ. ವಕ್ಫ್ ಬಿಲ್ ಹ್ಯಾಸ್ ಟು ಕಮ್ ಟು ಪ್ರೊಟೆಕ್ಟ್. ಕೇರಳದಲ್ಲಿ ಕ್ಯಾಥೋಲಿಕ್ ಬಿಷಪ್ಸ್ ಅಸೋಸಿಯೇಷನ್ ಏನ್ ಹೇಳಿದೆ? ಅಟ್ ಎನಿ ಕಾಸ್ಟ್ ವಕ್ಫ್ ಮಸೂದೆ ಜಾರಿಗೆ ತನ್ನಿ ಅಂತ ಹೇಳಿದ್ದಾರೆ. ಮತ್ತು ಕೇರಳದ ಎಂಪಿಗಳು ಬಾಯಿ ಮುಚ್ಕೊಂಡು ಓಟ್ ಹಾಕಿ ಅದ್ರ ಪರವಾಗಿ ಎಂದಿದ್ದಾರೆ. ಅಜ್ಮೀರ್ ದರ್ಗಾದ ಮುಖ್ಯಸ್ಥ ಏನ್ ಹೇಳಿದ್ದಾರೆ?
ವಕ್ಫಿಂದ ಆರ್ಡಿನರಿ ಮುಸ್ಲಿಂಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಈ ರಿಫಾರ್ಮ್ ಆಗಬೇಕು. ವಕ್ಫ್ ಈಸ್ ಎ ಮಿಸ್ಯೂಸ್ಡ್ ಥಿಂಗ್. ಬರಲಿ ಅದು ಒಂದಿದ್ದಾರೆ. ಏನಪ್ಪ ಜಮೀರ್ ನಾಸೀರ್ ಹುಸೇನ್, ನೀವು ಹೇಳಿದ್ದು ಮಾತ್ರ ಕೇಳ್ಕೊಂಡಿದ್ದು ಬಿಡಬೇಕು ಅಂದ್ಕೊಂಡಿದ್ದೀರೋ ಹೆಂಗೆ? ವಕ್ಫ್ ಬರಬೇಕು, ರಿಫಾರ್ಮ್ ಆಗಬೇಕು. ಮುಂದಕ್ಕೆ ಕಂಡಿದ್ದನ್ನೆಲ್ಲ ವಿಧಾನಸೌಧನೂ ವಕ್ಫ್ ಪ್ರಾಪರ್ಟಿ, ರಾಮ್ ಜನ್ಮಭೂಮಿನಲ್ಲಿ ವಕ್ಫ್ ಪ್ರಾಪರ್ಟಿ, ಇದು ಯಾವುದೋ ಒಂದು ಕುಂಭಮೇಳ ನಡೆಸಿ ಜಾಗ ಎಲ್ಲ ವಕ್ಫ್ ಪ್ರಾಪರ್ಟಿ, ನಾಳೆ HR ರಂಗನಾಥ್ ವಕ್ಫ್ ಪ್ರಾಪರ್ಟಿ. ಫಸ್ಟ್ ಆಫ್ ಆಲ್ ಎಜುಕೇಶನ್ ಕಡಿಮೆ, ಅದನ್ನ ಹಿಂಗೆ ಮಿಸ್ಯೂಸ್ ಮಾಡೋದ ಪಾಪ. ಕಾಂಗ್ರೆಸ್ ಬಿಡಿ, ಮುಸ್ಲಿಂ ಪಕ್ಷ ಅದೊಂಥರ ರಾಜಾರಾಣಿ ಪಕ್ಷ ಅದು. ಓಕೆ, ಥ್ಯಾಂಕ್ ಯು. ಅಲ್ರಿ ಅವ್ನು ಯಾರ ಸಲ್ಮಾನ್ ಖಾನ್ ಪಾಪ ಆಕ್ಟ್ರು, ಅದ್ಯಾವುದೋ ವಾಚ್ ವಾಚ್ ಹಾಕೊಂಡಿದ್ದಕ್ಕೂ ಸರ್ ಅದಕ್ಕಿದೆ. ಅವನು ವಾಚ್ ಹಾಕೊಂಡಿದ್ದು ಹರಾಮ್ ಆದ್ರೆ, ಅವನು ವಾಚ್ ಹಾಕೊಂಡಿದ್ದು ಹರಾಮ್ ಆದ್ರೆ, ದೇಶಿ ಕ್ರಿಕೆಟ್ ಆಡ್ತಾ ಇದ್ದವನು ಸುಸ್ತಾಯ್ತು ಅಂತ ಒಂಚೂರು ಜ್ಯೂಸ್ ಕುಡ್ದಿದ್ದು ಹರಾಮ್ ಆದರೆ ಉಪವಾಸ ಇದ್ದಾಗ ಹಿಂದೂ ದೇವರ ಪೂಜೆ ನಡೀತಿದ್ದ ಜಾಗದಲ್ಲಿ ದರ್ಗಾನೋ ಮಸೀದಿನೋ ಕಟ್ಕೊಂಡು ಪೂಜೆ ಮಾಡ್ತಿರೋದು ಹರಾಮ್ ಅಲ್ವಾ? ಅದು ಹರಾಮ್ ಅಲ್ವಾ? ಅದೇನದು? ಅಲ್ಲಾನೇ ಹೇಳಿದ್ದ ಪವಿತ್ರ ಕಾರ್ಯನ ಅದು. ವಾಚ್ ಕಟ್ಟಿದ್ದು ಹರಾಮಂತೆ, ಜ್ಯೂಸ್ ಕುಡ್ದಿದ್ದು ಹರಾಮಂತೆ. ಹೆಂಗಾಗತ್ತೀವಲ್ಲ? ಯಾಕೆ ಹಿಂಗೆ ದಾರಿ ತಪ್ಪಿಸ್ತೀರಿ ಆ ಜನಗಳಿಗೆ ಪಾಪ? ಇವತ್ತು ಹಬ್ಬದ ದಿನ, ಇಲ್ಲಿಗೆ ಬಿಡೋಣ ಸುಮ್ಮನೆ. ಎಸ್, ಈ ರಾಜ್ಯ ಸರ್ಕಾರನೂ ಅಷ್ಟೇ ಜೂನ್ನಲ್ಲಿ ಜಾಸ್ತಿ ಮಾಡಿ ಮತ್ತೆ ಮಾಡ್ತಿದ್ದಿರಲ್ಲ. ಯಾತಕ್ಕೆ? ಒಂದು ಹಾಳಾಗಿ ಹೋಗ್ಲಿ ನಿಮ್ಮ ಮನೆಗಳು ಎಲ್ಲವೂ. ಶಾಪ ಅದು ರಾಜ್ಯದ ಜನರದ್ದು, ನಿಮ್ಮ ಮನೆಗಳು ಹಾಳಾಗಬೇಕು ಅಂತ. ಆ ದರಿದ್ರ ಒಂದನ್ನು ಮಾಡಿದ್ರಲ್ಲ, ಗ್ಯಾರಂಟಿ ಅನ್ನೋ ದರಿದ್ರನ ಒಂದು ಮಾಡಿದ್ರಲ್ಲ, ಆ ದರಿದ್ರಕ್ಕೆ ಎಷ್ಟು ದುಡ್ಡು ಬೇಕು ನಿಮಗೆ ಸಂಗ್ರಹ ಮಾಡೋದು ಅನ್ನೋದನ್ನ ಒಂದು ಹೇಳಿಬಿಡಿ. ಅಲ್ಲಿವರೆಗೂ ಹಾಕೊಂಬಿಡಿ, ಹಾಳಾಗಿ ಹೋಗ್ಲಿ. ಅದಕ್ಕೋಸ್ಕರ ಅಲ್ಲ ಅಂತ ಅಲ್ಲ ಅಂತಂದ್ರೆ ಕೇಳವನ್ ಯಾನ್ರಿ? ಅದೇ ಹೇಸಿಗೆ ತಿನ್ನೋ ನಾಲಿಗೆ ಇನ್ನೇನು ಹೇಳುತ್ತೆ? ಮತ್ತೆ ಸುಳ್ಳು ಹೇಳದೆ ಮಾನ ಮರ್ಯಾದೆ ನಾಚಿಕೆ ಇಲ್ಲದೆ ಇರೋ ಸರ್ಕಾರ. ನೀವಿದ್ರೆಷ್ಟು ಸತ್ರಷ್ಟು. 91 ರೂಪಾಯಿ ಆಗುತ್ತೆ ಡೀಸೆಲ್ ಬೆಲೆ, ಮಾರಾಟ ತೆರಿಗೆ 21% ಎತ್ತಿದ್ದಾರೆ. ಮಾತಿದ್ರೆ ಕೇಂದ್ರ ಸರ್ಕಾರ ಮಾಡಿ, ಎಲ್ಲದಕ್ಕೂ ಕೇಂದ್ರ ಸರ್ಕಾರ. ವಿದ್ಯುತ್ ಯಾಕಪ್ಪ ಆಯ್ತು? ಕೇಂದ್ರ ಸರ್ಕಾರ. ನೀರಿಗೆ ಯಾಕಪ್ಪ? ಕೇಂದ್ರ ಸರ್ಕಾರ. ಮೆಟ್ರೋಗೆ ಯಾಕಪ್ಪ ಆಯ್ತು? ಕೇಂದ್ರ ಸರ್ಕಾರ. ಅಲ್ಲಪ್ಪ ಅವ್ರ ಕಾಗದ ಕೇಂದ್ರ ಸರ್ಕಾರ. ನಾವು ನೀನೇ ಕಾಗದ ಬರ್ದಿದ್ದೀವಿ ಅಂತ ಇಲ್ಲ, ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ. ಏನ್ ಕೇಂದ್ರ ಪಾಣಿ ಇದು ತಗೊಳ್ಳೋದು ದುಡ್ಡು ಜಾಸ್ತಿ ಮಾಡಿದ್ರೆ ಅದು ಕೇಂದ್ರ ಸರ್ಕಾರ. ಸ್ಟಾಂಪ್ ಡ್ಯೂಟಿ ಅದು ಕೇಂದ್ರ ಸರ್ಕಾರ. ಹಾಲ್ದು 2 ಸರಿ ಇದು ಮಾಡಿ ಅದು ಕೇಂದ್ರ ಸರ್ಕಾರ. ಯಾಕಪ್ಪ? ಅದು ಹಸುನೇ ಕೇಂದ್ರ ಸರ್ಕಾರ. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಂಡಸು ಈ ಊರಲ್ಲಿ ಯಾರು ಇಲ್ವಾ? ಅದು ಇಲಾತಿ ಹಸು ಪಾರಿನ್ನು, ಹಂಗಾಗಿ ಅದು ಕೇಂದ್ರ ಸರ್ಕಾರ. ನಿಮ್ ಸರ್ಕಾರ, ನಿಮ್ ಲೀಡರ್ಶಿಪ್ಗಳಿಗೆ ಇಷ್ಟು ಬೆಂಕಿ ಹಾಕಬೇಕು ನನ್ನ ಪ್ರಕಾರದಲ್ಲಿ. ಇನ್ನೂ ಜನ ಸುಮ್ಮನಿದಿರಲ್ಲ. ನಿನ್ನ ಮಕ್ಕಷ್ಟು ಯುಗಾದಿ ಹಬ್ಬ ಮತ್ತು ಶಂಕರಲಿಂಗೇಶ್ವರ ಜಾತ್ರೆ ನೆಪದಲ್ಲಿ ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ ಪುತ್ರ ಹಾಗೂ ಸಹೋದರರು ಮೊಲಗಳ ಬೇಟೆ ಆಡಿದ ಆರೋಪ. ಬರ್ಜಿಗೆ ಮೊಲಗಳನ್ನು ಸಿಕ್ಕಿಸಿಕೊಂಡು ಗ್ರಾಮ ತುಂಬ ಮೆರವಣಿಗೆ ಮಾಡಿದಾರಂತೆ. ವಿಡಿಯೋ ವೈರಲ್ಲು, ಟಿವಿಗಳಲ್ಲಿ ಬಂತು. ಇಲಾಖೆ, ಅರಣ್ಯ ಇಲಾಖೆ ಎಚ್ಚೆತ್ತು ಬಿಟ್ಟರು. ಅಂದರೆ ಮಲಗಿದ್ದರು. ಯಾವಾಗ ನೋಡಿದ್ರು ಕತ್ತೆ ತರ ನಿದ್ದೆ ಮಾಡದೆ ಕೋತಿ. ಸೊ ಎಚ್ಚೆತ್ತರು. ಓಕೆ, ಅಂದ್ರೆ ಅರ್ಲಿ ಮಾರ್ನಿಂಗ್ ಇರ್ಬೇಕು, ಅದಕ್ಕೆ ಮಲಗಿರ್ತಾರೆ ಪಾಪ. ರಾತ್ರಿ ಎಲ್ಲ ನಿದ್ರೆ ಇಲ್ಲ ಶಾಸ್ತ್ರಿಗಳೇ, ಬೆಳಗಿನ ಜಾವ ಹಿಡಿಯಿತು, ಇನ್ನೂ ಬಿಟ್ಟಿಲ್ಲ ಇದೆ. ಇನ್ನು ಮೊಲಗಳ ಬೇಟೆ ಬಗ್ಗೆ ಗೊತ್ತಿಲ್ಲ, ನನ್ನ ಮಗ ಬೇಟೆಗೆ ಹೋಗಿರಲಿಲ್ಲ. ಬಟ್ ಇದೆಲ್ಲ ವಾಡಿಕೆ ಮೊದಲಿಂದ ನಡೆದಿದೆ ಅಂತ ಶಾಸಕರ ಮಾತು. ಅಯ್ಯೋ ದೇವ್ರೆ. ಮಿಸ್ಟರ್ MLA, ಕಾನೂನು ಮಾಡುವ ವ್ಯಕ್ತಿ. ನಮಸ್ಕಾರ ಸರ್. ಸರ್ ಹಾಯ್ ಸರ್, ನಮಸ್ತೆ ಸರ್. ಆರಾಮ ಸರ್? Sube el mic, que vamos, para la gozadera full, baby.